ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇವತ್ತು ನಾವು ಡಿಸ್ಕಷನ್ ಮಾಡ್ತಕ್ಕಂಥ ನಿನ್ನೆ ಏನ್ ಸೈನ್ಸ್ ಪಾರ್ಟ್ ಆಗಿತ್ತು ಅಂದ್ರೆ ಬೇಸಿಕ್ ಸೈನ್ಸ್ ಬಗ್ಗೆ ನೋಡಿದ್ವಿ, ಅದರದೇ ಕಂಟಿನ್ಯೂಷನ್ ಪಾರ್ಟ್ ಅನ್ನ ಈ ವಿಡಿಯೋದೊಳಗಡೆ ಡಿಸ್ಕಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ನಿನ್ನೆ ಪ್ರಮುಖವಾಗಿ ಕೆಲವೊಂದಿಷ್ಟು ಶಾಖೆಗಳ ಬಗ್ಗೆ ನೋಡಿದ್ವಿ. ಯಾವ್ದ ವಿಜ್ಞಾನದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರೋ ಕೆಲವೊಂದಿಷ್ಟು ಬ್ರಾಂಚಸ್ ನೋಡಿದ್ವಿ. ಅದಾದ್ಮೇಲೆ ಕೆಲವೊಂದಿಷ್ಟು ಸಿದ್ಧಾಂತಗಳನ್ನ ನೋಡಿದ್ವಿ, ಹೌದಾ? ಸೊ ಅದೇ ರೀತಿ ಕೆಲವೊಂದಿಷ್ಟು ಹಾರ್ಮೋನ್ಸ್ ಗಳ ಬಗ್ಗೆ ಕೂಡ ನಾವು ನೋಡಿದ್ವಿ. ಅದ್ರದ್ದು ಮುಂದಿನ ಪಾರ್ಟ್ ಯಾವ್ದಿದೆ ಅಂತಂದ್ರೆ ಜೀವಿಗಳು ಅಥವಾ ಈ ನಿರ್ಜೀವಿಗಳು ಅಂತ ಏನ್ ಹೇಳ್ತೀವಿ. ಸಜೀವಿಗಳಿಗೆ ಅಂತಾನೆ ಕೆಲವೊಂದಿಷ್ಟು ಗುಣಲಕ್ಷಣಗಳಿದಾವೆ, ನಿರ್ಜೀವಿಗಳಿಗೆ ಅಂತಾನೆ ಕೆಲವೊಂದಿಷ್ಟು ಗುಣಲಕ್ಷಣಗಳಿದಾವೆ. ಹಾಗಾದ್ರೆ ಆ ಸಜೀವಿಗಳಂತಕ್ಕಂಥದ್ದು ಉಸಿರಾಟ ಮಾಡ್ತವೆ, ಹೌದಾ? ಸಂತಾನೋತ್ಪತ್ತಿ ಕ್ರಿಯೆ ನಡೆಸ್ತವೆ ಅಥವಾ ವಿಸರ್ಜನೆಯನ್ನ ಮಾಡ್ತವೆ, ಜೀರ್ಣಾಂಗ ಕ್ರಿಯೆಯನ್ನ ಮಾಡ್ಕೋತವೆ, ಹೌದಾ? ಇಷ್ಟೆಲ್ಲ ಪ್ರೊಸೆಸ್ ನ ಕೂಡಿದ್ ಯಾವುದು ಅಂದ್ರೆ ಸಜೀವಿಗಳ ಚಲನೆ ಇರುತ್ತೆ, ಮೂವ್ಮೆಂಟ್ ಇರುತ್ತೆ, ಜೊತೆ ಬೆಳವಣಿಗೆ ಇರುತ್ತೆ, ಇಷ್ಟೆಲ್ಲ ಇರುತ್ತೆ. ಅದೇ ರೀತಿ ನಿರ್ಜೀವಿಗಳಿಗೆ ಯಾವುದೇ ಒಂದು ಗುಣಲಕ್ಷಣಗಳು ಅಂದ್ರೆ ಮೂವ್ ಆಗಂಗಿಲ್ಲ ಎಲ್ಲಿನು. ಸೊ ಜೊತೆಗೆ ಏನಾಗ್ತದೆ, ಜೀವ ಇರೋದಿಲ್ಲ ಅಂದ್ರೆ ಇವ್ ಯಾವ ಫಿಸಿಯಾಲಜಿಕಲ್ ಆಕ್ಟಿವಿಟಿ ಆಗಿರ್ಬೋದು, ಮೆಟಬಾಲಿಸಮ್ ಆಗಿರ್ಬೋದು, ಯಾವ್ದನ್ನು ನಿರ್ಜೀವಿಗಳಲ್ಲಿ ನಡೆಯೋದಿಲ್ಲ. ಸೊ ಹಾಗಾದ್ರೆ ಜೀವಿಗಳು ಅಂತ ಬಂದಾಗ ಪ್ರಮುಖವಾಗಿ ಸಜೀವಿ ಮತ್ತು ನಿರ್ಜೀವಿಗಳಂತ ಏನ್ ಡಿವೈಡ್ ಮಾಡ್ಕೋತೀವೋ, ಸಜೀವಿಗಳಲ್ಲಿ ಉಸಿರಾಟ ಮಾಡಕ್ಕಂತಾನೆ ಕೆಲವೊಂದಿಷ್ಟು ಆರ್ಗನ್ಸ್ ಗಳಲ್ಲಿ ಅದರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಆಗಿ ಅಂಗಗಳು ಅಂತ ಇದಾವೆ, ಹೌದಾ? ಹಾಗಾದ್ರೆ ಮನುಷ್ಯ ಯಾವ ರೀತಿ ಉಸಿರಾಟ ಮಾಡ್ತಾನೆ ಅಂದ್ರೆ ಶ್ವಾಸಕೋಶಗಳ ಮೂಲಕ ಉಸಿರಾಟ ಮಾಡ್ತಾನೋ, ಸೊ ಅದೇ ರೀತಿ ಏನಾಗ್ತಾವ ಅಂತಂದ್ರೆ ಕೆಲವೊಂದಿಷ್ಟು ಜೀವಿಗಳು ಬೇರೆ ಬೇರೆ ಅಂಗಗಳನ್ನ ಹೊಂದಿದಾವ ಉಸಿರಾಟಕ್ಕಾಗಿ. ಹಾಗಾದ್ರೆ ಅವುಗಳನ್ನ ನೋಡ್ತಾ ಬಂದ್ರೆ ಪ್ರಮುಖ ಜೀವಿಗಳು ಮತ್ತು ಉಸಿರಾಟದ ಅಂಗಗಳು. ಸೊ ಇಲ್ಲಿ ಉಸಿರಾಟ ಅಂತಕ್ಕಂಥದ್ದು ಸಸ್ಯಗಳಲ್ಲಿ ಯಾವ ರೀತಿ ನಡೆಯುತ್ತೆ ಅಂತಾರ ಪತ್ರ ರಂಧ್ರಗಳ ಮೂಲಕ ಉಸಿರಾಟ ನಡೆಯುತ್ತೆ. ಯಾವ್ದ್ರ ಮೂಲಕ ಉಸಿರಾಟ ನಡೆಯುತ್ತೆ? ಸಸ್ಯಗಳಿಗೆ ಅಂತಂದ್ರೆ ಪತ್ರ ರಂಧ್ರಗಳ ಮೂಲಕ ಉಸಿರಾಟ ನಡೆಯುತ್ತೆ, ಹೌದಾ? ಸೊ ಪ್ರಮುಖ ಜೀವಿಗಳು ಮತ್ತು ಉಸಿರಾಟದ ಅಂಗಗಳು ಅಂತಂದಾಗ ಮುಖ್ಯವಾಗಿ ಸಸ್ಯಗಳು ಯಾವ್ದ್ರ ಮೂಲಕ ಉಸಿರಾಟ ಮಾಡ್ತಾವು ಅಂತಾರ ಪತ್ರ ರಂಧ್ರಗಳ ಮೂಲಕ ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ. ಇನ್ನ ಕಪ್ಪೆ ಯಾವ್ದ್ರಿಂದ ಮಾಡುತ್ತೆ ಅಂತಂದ್ರ ಉಸಿರಾಟವನ್ನ ಮಾಡೋದು ಒದ್ದೆ ಚರ್ಮದಿಂದ ಆಗಿರ್ಬೋದು, ಶ್ವಾಸಕೋಶಗಳಿಂದ ಮತ್ತು ಕಿವಿರುಗಳಿಂದ ಏನಾಗುತ್ತೆ ಅಂತಂದ್ರ ಈ ಒಂದು ಕಪ್ಪೆ ಅಂತಕ್ಕಂಥದ್ದು ಉಸಿರಾಟ ಕ್ರಿಯೆ ನಡೆಸುತ್ತೆ. ನಮಗ ಏನ್ ಶ್ವಾಸಕೋಶ ಯಾವ ರೀತಿ ಇದಾವೋ ಅದೇ ರೀತಿ ಸಸ್ಯಗಳು ಪತ್ರರಂಧ್ರದ ಮೂಲಕ ಉಸಿರಾಟ ಮಾಡ್ತವೆ. ಕಪ್ಪೆಗಳು ಯಾವ್ದ್ರಿಂದ ಅಂತಾರ ಒದ್ದೆ ಚರ್ಮ ಆಗಿರ್ಬೋದು, ಶ್ವಾಸಕೋಶ ಆಗಿರ್ಬೋದು, ಕಿವಿರುಗಳ ಮೂಲಕ ಉಸಿರಾಟವನ್ನು ನಡೆಸ್ತವೆ. ಅದೇ ರೀತಿ ಚೇಳುಗಳು ಯಾವ್ದ್ರ ಮೂಲಕ ಉಸಿರಾಟ ಕ್ರಿಯೆ ನಡೆಸ್ತಾವು ಅಂತಾರ ಬುಕ್ ಲಂಗ್ಸ್ ಗಳ ಮೂಲಕ ಅಂತ ಹೇಳ್ತೀವಿ. ಬುಕ್ ಲಂಗ್ಸ್ ಗಳ ಮೂಲಕ ಏನ್ ಮಾಡ್ತಾವು ಅಂದ್ರೆ ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ. ಜೊತೆಗೆ ಏಡಿ ಯಾವ್ದ್ರಿಂದ ಉಸಿರಾಟ ನಡೆಸುತ್ತೆ ಅಂದ್ರೆ ಕಿವಿರುಗಳಿಂದ ಉಸಿರಾಟವನ್ನ ನಡೆಸುತ್ತೆ, ಹೌದಾ? ಏಡಿ ಯಾವ್ದ್ರಿಂದ ಅಂತಂದ್ರ ಕಿವಿರುಗಳಿಂದ. ಮೀನುಗಳು ಕೂಡ ಯಾವ್ದ್ರಿಂದ ನಡೆಸ್ತಾವು ಅಂದ್ರೆ ಕಿವಿರುಗಳಿಂದ, ಗಿಲ್ ಸ್ಲಿಟ್ಸ್ ಅಂತ ಹೇಳ್ತೀವಿ, ಅವುಗಳ ಮೂಲಕ ಉಸಿರಾಟ ಕ್ರಿಯೆನ ನಡೆಸ್ತವೆ. ಇನ್ನ ಕೀಟಗಳಾಗಿರ್ಬೋದು, ನೀಲಿ ತಿಮಿಂಗಲು ಆಗಿರ್ಬೋದು, ಇವುಗಳು ಮನುಷ್ಯನಂಗೆ ಸೇಮ್ ಶ್ವಾಸಕೋಶಗಳ ಮೂಲಕ ಲಂಗ್ಸ್ ಗಳ ಮೂಲಕ ಏನ್ ಮಾಡ್ತಾವು ಅಂದ್ರೆ ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ. ಅದೇ ರೀತಿ ಡಾಲ್ಫಿನ್ ಅಂತಕ್ಕಂಥದ್ದು ಏನ್ ನಮ್ಮ ಜಲಚರ ಜೀವಿ ಆಗಿರ್ತಕ್ಕಂತಹ ಡಾಲ್ಫಿನ್, ಹೌದಾ? ಅವುಗಳು ಯಾವ್ದ್ರ ಮೂಲಕ ಉಸಿರಾಟ ಕ್ರಿಯೆ ನಡೆಸ್ತಾವು ಅಂದ್ರೆ ಶ್ವಾಸಕೋಶಗಳ ಮೂಲಕ. ಇನ್ನ ರೈತನ ಮಿತ್ರ ಅಂತ ಕರಿತೀವಿ ಅಥವಾ ಈ ಒಂದು ಮಣ್ಣಿನ ಕಾರ್ಖಾನೆ ಅಂತ ಕೂಡ ಕರೀತಾರೆ, ಜೈವಿಕ ಕಾರ್ಖಾನೆ ಅಂತ ಕರಿತಕ್ಕಂತಹ ಎರೆಹುಳುಗಳು ಯಾವ್ದ್ರ ಮೂಲಕ ಉಸಿರಾಟ ಕ್ರಿಯೆ ನಡೆಸ್ತಾವು ಅಂದ್ರ ಅದ್ರ ಸ್ಕಿನ್ ಥ್ರೂ, ಚರ್ಮದ ಮೂಲಕ ನಡೆಸ್ತವೆ. ಹಾಗಾದ್ರೆ ವಲಯ ಬಂತುಗಳಲ್ಲಿ ಬರ್ತಕ್ಕಂಥದ್ದು ಎಕ್ಸಾಂಪಲ್ ಯಾವ್ದು ಅಂದ್ರೆ ಅಣಿಲಿಡಾಗ ಎಕ್ಸಾಂಪಲ್ ಯಾವ್ದು ಅಂದ್ರೆ ಎರೆಹುಳು. ಕೀಟಗಳು ಯಾವ್ದ್ರ ಮೂಲಕ ಉಸಿರಾಟ ಕ್ರಿಯೆ ನಡೆಸ್ತಾವ ಅಂದ್ರೆ ಟ್ರೇಕಿಯಾದ ಮೂಲಕ ನಡೆಸ್ತವೆ. ಹಾಗಾದ್ರೆ ಜೀವಕೋಶಗಳು ಮೈಟೋಕಾಂಡ್ರಿಯಾ, ಜೀವಕೋಶಗಳಲ್ಲಿ ಉಸಿರಾಟ ನಡೆಯೋದ್ರಿಂದ ಅಂತರ ಮೈಟೋಕಾಂಡ್ರಿಯಾದಿಂದ ನಡೀತವೆ. ಅದೇ ರೀತಿ ಜೀವಕೋಶಗಳು ಉಸಿರಾಟ ಮೈಟೋಕಾಂಡ್ರಿಯಾ ಜೊತೆಗೆ ಆಹಾರ ಕೂಡ ಉತ್ಪಾದನೆ ಆಗೋದೆಲ್ಲಿಂದ ಅಂತಂದ್ರ ಮೈಟೋಕಾಂಡ್ರಿಯಾದಿಂದಾನೆ. ಆದ್ರಿಂದ ಜೀವಕೋಶಗಳಲ್ಲಿ ಇರ್ತಕ್ಕಂಥ ಮೈಟೋಕಾಂಡ್ರಿಯಾವನ್ನ ಏನಂತ ಕರಿತೀವಿ ಅಂತಾರ ರೆಸ್ಪಿರೇಟರಿ ಸೆಂಟರ್ ಆಫ್ ದಿ ಸೆಲ್ ಅಂತ ಕೂಡ ಕರೀತಾರೆ. ಜೊತೆಗೆ ಈ ಒಂದು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕೂಡ ಕರಿತೀವಿ. ಅಂದ್ರೆ ಆಹಾರ ಉತ್ಪಾದನೆ ಮಾಡ್ತಕ್ಕಂಥದ್ದು ಮೈಟೋಕಾಂಡ್ರಿಯಾನೆ, ಗ್ಲುಕೋಸ್ ಅನ್ನ ರೆಡಿ ಮಾಡುತ್ತೆ, ಶಕ್ತಿಯನ್ನ ರಿಲೀಸ್ ಮಾಡೋದು ಯಾವುದು ಅಂದ್ರೆ ಮೈಟೋಕಾಂಡ್ರಿಯಾನೆ. ಅದ್ರ ಜೊತೆಗೆ ರೆಸ್ಪಿರೇಷನ್ ಕೂಡ ಹೆಲ್ಪ್ ಆಗೋದು ಯಾವುದು ಅಂತಾರ ಮೈಟೋಕಾಂಡ್ರಿಯಾ ಆಗಿರುತ್ತೆ. ಮತ್ತೆ ರೆಸ್ಪಿರೇಷನ್ ಹೆಲ್ಪ್ ಮಾಡೋದು ಯಾವುದು ಅಂತಾರ ಮೈಟೋಕಾಂಡ್ರಿಯಾ. ಹಾಗಾದ್ರೆ ಜೀವಕೋಶಗಳು ಅಂತ ಏನ್ ಕರಿತೀವಿ, ಜೀವಕೋಶಗಳು ಯಾವ್ದ್ರ ಮೂಲಕ ಉಸಿರಾಟ ನಡೆಸ್ತಾವು ಅಂತಾರ ಮೈಟೋಕಾಂಡ್ರಿಯಾದ ಮೂಲಕ ಉಸಿರಾಟವನ್ನು ನಡೆಸ್ತವೆ. ಇನ್ನ ಏಕಕೋಶೀಯ ಜೀವಿಗಳು ಯಾವ್ದ್ರ ಮೂಲಕ ನಡೆಸ್ತಾವು ಅಂತಾರ ವಿಸರಣೆಯ ಮೂಲಕ, ಹೌದಾ? ಏಕಕೋಶೀಯ ಜೀವಿಗಳು ವಿಸರಣೆಯ ಮೂಲಕ ಈ ಒಂದು ಡಿಫ್ಯೂಷನ್ ಥ್ರೂ ಏನ್ ಮಾಡುತ್ತೆ ಅಂತಂದ್ರ ಏಕಕೋಶೀಯ ಜೀವಿಗಳು ಈ ಒಂದು ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ. ಇನ್ನ ಸರೀಸೃಪಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಸಸ್ತನಿಗಳು, ಮಾನವ, ಇವರೆಲ್ಲರೂ ಯಾವ್ದ್ರಿಂದ ಅಂದ್ರೆ ಶ್ವಾಸಕೋಶ ಲಂಗ್ಸ್ ಗಳಿಂದ ಉಸಿರಾಟ ಕ್ರಿಯೆ ನಡೆಸ್ತವೆ. ಜೊತೆಗೆ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯಾಗಳು ಯಾವ ರೀತಿ ಉಸಿರಾಟ ಕ್ರಿಯೆ ನಡೆಸ್ತಾವು ಅಂದ್ರೆ ಯಾವ್ದ್ರ ಮೂಲಕ ನಡೆಸ್ತಾವ ಅಂದ್ರೆ ಮೀಸೋಸೋಮ್ಗಳ ಮೂಲಕ ನಡೆಸ್ತವೆ. ಹಾಗಾದ್ರೆ ಪತ್ರರಂಧ್ರಗಳ ಮೂಲ ಸಸ್ಯಗಳು,
ಕಪ್ಪೆಗಳು ಒದ್ದೆ ಚರ್ಮ, ಶ್ವಾಸಕೋಶ ಮತ್ತು ಕಿವಿರುಗಳಿಂದ ಮೂಲಕ ಕಪ್ಪೆಗಳು ನಡೆಸ್ತವೆ. ಸೊ ಬುಕ್ ಲಂಗ್ಸ್ ಮೂಲಕ ಚೇಳು, ಕಿವಿರುಗಳ ಮೂಲಕ ಏಡಿ ಮತ್ತು ಮೀನುಗಳು, ಶ್ವಾಸಕೋಶಗಳ ಮೂಲಕ ಕೀಟಗಳು, ನೀಲಿ ತಿಮಿಂಗಲಗಳು, ಶ್ವಾಸಕೋಶದ ಮೂಲಕ ಡಾಲ್ಫಿನ್ ಆಗಿರ್ಬೋದು, ಸಸ್ತನಿಗಳು, ಪಕ್ಷಿಗಳು, ಮಾನವ ಕೂಡ ಇದರಿಂದ ನಡೆಸ್ತಾನೆ ಅಂತಂದ್ರೆ ಶ್ವಾಸಕೋಶಗಳ ಮೂಲಕ ಉಸಿರಾಟ ನಡೆಸ್ತಾನೆ. ಸೊ ಚರ್ಮದಿಂದ ಎರೆಹುಳು, ಟ್ರೇಕಿಯಾದಿಂದ ಕೀಟಗಳು, ಮೈಟೋಕಾಂಡ್ರಿಯಾದಿಂದ ಜೀವಕೋಶಗಳು, ವಿಸರಣೆಯಿಂದ ಏಕಕೋಶೀಯ ಜೀವಿಗಳು ಅಥವಾ ಯುನಿಸೆಲ್ಲರ್ ಆರ್ಗಾನಿಸಮ್ಸ್ ಅಂತ ಏನ್ ಹೇಳ್ತೀವಿ. ಸೊ ಜೊತೆಗೆ ಬ್ಯಾಕ್ಟೀರಿಯಾಗಳು ಇದರಿಂದ ಅಂತರ ಮೀಸೋಸೋಮ್ಸ್ ಗಳಿಂದ ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ. ಇನ್ನ ಎರಡನೇದಾಗಿ ಯಾವ್ದಂದ್ರೆ ಮನುಷ್ಯನಿಗೆ ಯಾವ ರೀತಿ ಚಲನೆ ಮಾಡಕಂತಾನೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಅಂತಾನೆ ಕಾಲುಗಳು ಹೆಂಗಿದಾವು, ಅದೇ ರೀತಿ ಕೆಲವೊಂದಿಷ್ಟು ಜೀವಿಗಳಲ್ಲಿ ಚಲನಾಂಗಗಳು ಅಂತ ಇದಾವೆ. ಹೌದಾ, ಮನುಷ್ಯನಲ್ಲಿ ಯಾವ ರೀತಿ ಕಾಲುಗಳಿದಾವೋ ಅದೇ ರೀತಿ ಕೆಲವೊಂದಿಷ್ಟು ಜೀವಿಗಳಲ್ಲಿ ಏನಾಗುತ್ತೆ ಅಂದ್ರೆ ಚಲನಾಂಗಗಳು ಅಂತ ಕಂಡು ಬರ್ತಾವ. ಹಾಗಾದ್ರೆ ಆ ಚಲನಾಂಗಗಳನ್ನ ನೋಡ್ತಾ ಹೋದ್ರೆ ಪ್ರಾಣಿಗಳು ಯಾವ್ದ್ರ ಮೂಲಕ ಚಲನೆ ನಡೆಸ್ತಾವು ಅಂತಂದ್ರೆ ಕಾಲುಗಳ ಮೂಲಕ ಚಲನ ಕ್ರಿಯೆ ನಡೆಯುತ್ತೆ. ಅದೇ ರೀತಿ ಪಕ್ಷಿಗಳು ಅಂತಂದಾಗ ರೆಕ್ಕೆಗಳು, ನ್ಯೂಮ್ಯಾಟಿಕ್ ಬೋನ್ಸ್ ಅಂತ ಇರ್ತಾವ, ಬಹಳ ಲೈಟ್ ವೈಟ್ ಆಗಿರ್ತಕ್ಕಂಥ ಬೋನ್ಸ್ ಗಳು ಇರ್ತವೆ. ಹಾರ್ಲಿಕ್ಕೆ ಈಸಿ ಆಗುತ್ತೆ. ಎಷ್ಟು ಪ್ರೆಷರ್ ಇಂದ ಅದು ಭೂಮಿಗೆ ರೆಕ್ಕೆನ್ ಬಡಿತೋ ಅಷ್ಟೇನಾಗುತ್ತೆ ಅಂದ್ರೆ ಎತ್ತರಕ್ಕೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಗಾಳಿ ತುಂಬಿದ ಮೂಳೆಗಳಲ್ಲಿರೋದ್ರಿಂದ ಸೊ ಇಲ್ಲೇನಾಗುತ್ತೆ ಅಂದ್ರೆ ಪಕ್ಷಿಗಳು ಈಸಿಯಾಗಿ ರೆಕ್ಕೆಗಳನ್ನ ಬಳಸ್ಕೊಂಡು ಮೂವ್ಮೆಂಟ್ ಆಗ್ತವೆ, ಹಾರ್ತವೆ. ಸೊ ನಕ್ಷತ್ರ ಮೀನು, ಸ್ಟಾರ್ ಫಿಶ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವ್ದ್ರ ಮೂಲಕ ಈ ಒಂದು ಚಲನೆ ನಡೆಯುತ್ತೆ ಅಂದ್ರೆ ಕೊಳವೆ ಪಾದಗಳು ಅಂತ ಹೇಳ್ತಾರೆ. ಇನ್ನ ಬ್ಯಾಕ್ಟೀರಿಯಾದೊಳಗಡೆ ಕಶಾಂಗಗಳ ಮೂಲಕ ಅಥವಾ ಸಿಲಿಯಾ ಅಂತ ಹೇಳ್ತೀವಿ, ಅವುಗಳ ಮೂಲಕ ಚಲನೆ ನಡೆಯುತ್ತ. ಪ್ಯಾರಾಮೀಸಿಯಂ ಅಲ್ಲಿ ಕೂಡ ಯಾವುದು ಅಂದ್ರೆ ಸಿಲಿಯಾ ಅಂತ ಹೇಳ್ತೀವಿ. ಯುಗ್ಲಿನಾದಲ್ಲಿ ಯಾವುದು ಅಂದ್ರೆ ಕಶಾಂಗಗಳು ಅಂತ ಕರೀತಾರೆ. ಅಮೀಬಾ ಯಾವ್ದ್ರಿಂದ ಮೂವ್ಮೆಂಟ್ ಆಗುತ್ತೆ ಅಂದ್ರೆ ಮಿಥ್ಯಾಪಾದಗಳು ಅಥವಾ ಸೂಡೋಫೋಡಿಯಾ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಎರೆಹುಳು ಎದ್ರಿಂದ ಅಂತರ ಬೀರು ಕೂದಲುಗಳಿಂದ ಈ ಒಂದು ಎರೆಹುಳು ಮೂವ್ಮೆಂಟ್ ಆಗುತ್ತೆ. ಸಣ್ಣ 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 ಹೇರ್ಸ್ ಗಳು ಇರ್ತವೆ. ಸೊ ಮೀನುಗಳು ಯಾವ್ದ್ರಿಂದ ಅಂದ್ರೆ ಅದಕ್ಕೂ ಕೂಡ ಮೀನುಗಳಿಗೆ ಈಜು ರೆಕ್ಕೆಗಳಂತ ಬರ್ತವೆ. ಏಡಿಗಳು ಯಾವ್ದ್ರಿಂದ ಅಂತರ ಕೀಲು ಕಾಲುಗಳು ಅಥವಾ ಜಾಯಿಂಟೆಡ್ ಲೆಗ್ಸ್ ಅಂತ ಇರ್ತವೆ, ಅವುಗಳ ಮೂಲಕ ಏನಾಗುತ್ತೆ ಅಂತರ ಏಡಿ ಮೂವ್ಮೆಂಟ್ ಆಗುತ್ತೆ. ಇನ್ನ ಚೇಳು ಕೂಡ ಯಾವ್ದ್ರಿಂದ ಅಂತಂದ್ರ ಚೇಳು ಅದು ಕೂಡ ಯಾವ್ದ್ರ ಬರುತ್ತೆ ಅಂದ್ರ ಆರ್ಥ್ರೋಫೋಡ ಸಂಧಿಪದಿಗಳಲ್ಲಿ ಬರೋದ್ರಿಂದ ಚೇಳುಗಳು ಕೂಡ ಕೀಲು ಕಾಲುಗಳಿಂದ ಜಾಯಿಂಟೆಡ್ ಲೆಗ್ಸ್ ಇಂದ ಏನಾಗುತ್ತೆ ಅಂದ್ರೆ ಮೂವ್ಮೆಂಟ್ ಆಗುತ್ತೆ. ಕಪ್ಪೆ ಕಾಲುಗಳಿಂದ ಮೂವ್ಮೆಂಟ್ ಆಗುತ್ತೆ. ಕೀಟಗಳು ಏನಾಗುತ್ತೆ ಅಂದ್ರೆ ಸೇಮ್ ಕೀಲು ಕಾಲುಗಳಿಂದ ಆಗುತ್ತವೆ. ಇನ್ನ ನಿರೀಸ್ ಅಂತಕ್ಕಂಥದ್ದು ಯಾವ್ದ್ರಿಂದ ಅಂತಾರ ಪ್ಯಾರಾಪೋಡಿಯಾದಿಂದ ಆಗ್ತವೆ. ಪ್ರಮುಖ ಚಲನಾಂಗಗಳು ಅಂತ ಹೇಳ್ತೀವಿ. ಸೊ ಒಂದು ಪ್ರಾಣಿಗಳು ಕಾಲುಗಳಿಂದ, ಪಕ್ಷಿಗಳು ಕೂಡ ರೆಕ್ಕೆಗಳಿಂದ, ನಕ್ಷತ್ರ ಮೀನು ಕೊಳವೆ ಪಾದದಿಂದ, ಬ್ಯಾಕ್ಟೀರಿಯಾ ಕಶಾಂಗಗಳಿಂದ, ಪ್ಯಾರಾಮಿಸಿಯಂ ಸಿಲಿಯಾಗಳಿಂದ, ಯುಗ್ಲಿನ ಕಶಾಂಗಗಳಿಂದ, ಅಮೀಬಾ ಮಿಥ್ಯಾಪಾದ, ಎರೆಹುಳು ಬೀರುಗೂದಲು, ಮೀನು ಈಜುರೆಕ್ಕೆಗಳಿಂದ, ಏಡಿಗಳು ಕೀಲು ಕಾಲುಗಳು, ಚೇಳುಗಳು ಕೀಲು ಕಾಲುಗಳಿಂದ, ಜೊತೆ ಕಪ್ಪೆ ಕಾಲುಗಳಿಂದ, ಕೀಟಗಳು ಕೂಡ ಏನಾಗ್ತಾವ ಅಂದ್ರೆ ರೆಕ್ಕೆಗಳನ್ನು ಯೂಸ್ ಮಾಡ್ಕೋತವೆ, ಪ್ಲಸ್ ಕೀಟಗಳು ಕೀಲು ಕಾಲುಗಳನ್ನು ಕೂಡ ಯೂಸ್ ಮಾಡ್ತವೆ. ಇನ್ನು ನಿರೀಸ್ ಅಂತಕ್ಕಂಥದ್ದು ಪ್ಯಾರಾಪೋಡಿಯಾದಿಂದ ಏನಾಗುತ್ತೆ ಅಂತಂದ್ರೆ ಈ ಒಂದು ಚಲನೆಯನ್ನ ಮಾಡುತ್ತೆ. ಇನ್ನು ಅದ್ಬಿಟ್ರೆ ನಮ್ಗೆ ವಿಜ್ಞಾನ ಸಂಬಂಧಪಟ್ಟಂಗಿರ್ತಕ್ಕಂತಹ ಕೆಲವೊಂದಿಷ್ಟು ಜನ ಪಿತಾಮಹರು ಅಂತ ಹೇಳ್ತೀವಿ. ಯಾವ ಪಿತಾಮಹರನ್ನ ಯಾವ್ದಕ್ಕಾಗಿ ಕರಿತೀವಿ, ಯಾವ್ದ ಪಿತಾಮಹರು ಅಂತ ಹೇಳ್ತೀವಿ. ಯಾವುದನ್ನ ಐಡೆಂಟಿಫೈ ಮಾಡ್ತಾರೆ ಅಂಡ್ ಅವ್ರು ಜಾಸ್ತಿ ಅವ್ರ ಈ ಒಂದು ಇನ್ವಾಲ್ವ್ಮೆಂಟ್ ಯಾವ್ದ್ರಲ್ಲಿ ಇದೆ ಅಂತಕ್ಕಂಥ ನೋಡೋದಾದ್ರೆ ಯಾವ್ಯಾವ ಶಾಖೆಗಳಿಗೆ ಯಾರ್ಯಾರು ಪಿತಾಮಹರು ಇದ್ದಾರೆ. ಸೊ ಫಾದರ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ, ವಿಜ್ಞಾನದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂತ ರೋಜರ್ ಬೇಕನ್ ಅವ್ರಿಗೆ ಹೇಳ್ತೀವಿ. ವಿಜ್ಞಾನದ ಪಿತಾಮಹ ಫಾದರ್ ಆಫ್ ಸೈನ್ಸ್ ಅಂತ ಯಾರಿಗೆ ಕರಿತೀವಿ ಅಂತಂದ್ರ ಈ ಒಂದು ರೋಜರ್ ಬೇಕನ್ ಅವ್ರಿಗೆ. ಜೀವಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂತಾರೆ ಅರಿಸ್ಟಾಟಲ್ ಅವ್ರಿಗೆ ಕರಿತೀವಿ. ಜೀವಶಾಸ್ತ್ರದ ಪಿತಾಮಹ ಅನ್ನೋದು ಅರಿಸ್ಟಾಟಲ್ ಅವ್ರಿಗೆ. ಪ್ರಾಣಿಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂತಾರೆ ಅರಿಸ್ಟಾಟಲ್ ಅವರಿಗೆ ಪ್ರಾಣಿಶಾಸ್ತ್ರದ ಪಿತಾಮಹ ಅಂತ ಹೇಳ್ತಾರೆ. ಇನ್ನ ಸಸ್ಯಶಾಸ್ತ್ರದ ಈವನ್ ಫಾದರ್ ಆಫ್ ಬಯಾಲಜಿ ಕೂಡ ಯಾರು ಅಂದ್ರೆ ಅರಿಸ್ಟಾಟಲ್, ಫಾದರ್ ಆಫ್ ಜುವಾಲಜಿ ಅಂದ್ರೂ ಕೂಡ ಯಾರು ಅಂದ್ರೆ ಅರಿಸ್ಟಾಟಲ್ ಅವ್ರಿಗೆ. ಇನ್ನ ಪರ್ಟಿಕ್ಯುಲರ್ ಆಗಿ ಸಸ್ಯಶಾಸ್ತ್ರದ ಪಿತಾಮಹ ಫಾದರ್ ಆಫ್ ಬಾಟನಿ ಅಂತ ಯಾರಿಗೆ ಕರಿತೀವಿ ಅಂದ್ರೆ ಥ್ರಿಯೋಪ್ರಾಸ್ಟನಿಸ್ ಅವ್ರಿಗೆ ಕರಿತೀವಿ. ಹಾಗಾದ್ರೆ ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದ್ರೆ ಕೊರೋಲಸ್ ಲೀನಿಯಸ್ ಅವ್ರಿಗೆ ಕರಿತೀವಿ. ಹೌದಾ, ವರ್ಗೀಕರಣ ಶಾಸ್ತ್ರ ಅನ್ನೋದಕ್ಕೆ ಸ್ಟಡಿ ಆಫ್ ನಾನು ನಿನ್ನೆ ಹೇಳಿದ್ದೆ ಟ್ಯಾಕ್ಸಾನಮಿ ಅಂತ ಬಂದಿತ್ತು, ವರ್ಗೀಕರಣ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತ. ಸೊ ಹಾಗಾಗಿ ಟ್ಯಾಕ್ಸಾನಮಿ ಕುರಿತಾಗಿ ಅಥವಾ ಫಾದರ್ ಆಫ್ ಟ್ಯಾಕ್ಸಾನಮಿ ಅಥವಾ ವರ್ಗೀಕರಣದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದ್ರೆ ಕೆರೋಲಸ್ ಲೀನಿಯಸ್ ಅವ್ರಿಗೆ ಕರಿತೀವಿ. ಅದೇ ರೀತಿ ಆಯುರ್ವೇದ ಔಷಧಿಗಳನ್ನ ಕಂಡುಹಿಡ್ಕೊಂಡು ಸಾಕಷ್ಟು ರೋಗ ನಿರ್ಮೂಲನೆ ಮಾಡಿರ್ತಕ್ಕಂತಹ ಈ ಆಯುರ್ವೇದವನ್ನ ಕಂಡುಹಿಡಿದಿರ್ತಕ್ಕಂಥವ್ರು ಅಥವಾ ಆಯುರ್ವೇದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂತ ಧನ್ವಂತರಿ, ಸಾಕಷ್ಟು ಗಿಡಮೂಲಿಕೆಗಳು ಬಳಸ್ಕೊಂಡು ಆಯುರ್ವೇದ ತಯಾರು ಮಾಡೋದನ್ನ ಹೇಳ್ಕೊಡ್ತಾರೆ. ಸೊ ಹಾಗಾದ್ರೆ ಆಯುರ್ವೇದದ ಪಿತಾಮಹ ಅಂತಾರೆ ಯಾರಿಗೆ ಕರಿತೀವಿ ಅಂತಂದ್ರ ಧನ್ವಂತರಿ ಅವ್ರಿಗೆ ಕರಿತೀವಿ. ಇನ್ನ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರೆಯೋದು ಹಿಪೋಕ್ರಾಟಿಸ್ ಅವರಿಗೆ. ಶಸ್ತ್ರಚಿಕಿತ್ಸಾ ಪಿತಾಮಹ ಅಂತ ಸುಶ್ರುತ ಅವ್ರಿಗೆ ಕರಿತೀವಿ. ಯಾರಿಗೆ ಅಂತಾರ ಸುಶ್ರುತ ಅವ್ರಿಗೆ. ಇನ್ನ ಪ್ಲಾಸ್ಟಿಕ್ ಸರ್ಜರಿ ಪಿತಾಮಹ ಅಂತ ಕರೆಯೋದು ಯಾರಿಗೆ ಅಂತಾರ ಹರಾಲ್ಡ ಗಿಲ್ಲಿಸ್ ಅವ್ರಿಗೆ ಕರಿತೀವಿ. ಹರಾಲ್ಡ ಗಿಲ್ಲಿಸ್ ಅವ್ರಿಗೆ ಏನಂತ ಕರೀತಾರೆ ಅಂತಾರ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಅಂತ ಕರಿತೀವಿ. ಹಾಗಾದ್ರೆ ವೃಕ್ಷಾಯುರ್ವೇದದ ಪಿತಾಮಹ ಯಾರು ಅಂತಾರ ಪರಾಶರ ಅವ್ರಿಗೆ ವೃಕ್ಷಾಯುರ್ವೇದದ ಪಿತಾಮಹ ಅಂತ ಕರಿತೀವಿ.
ಸೊ ರೋಸರ್ ಬೆಕನ್ ಅವರು ವಿಜ್ಞಾನದ ಪಿತಾಮಹ, ಅರಿಸ್ಟಾಟಲ್ ಜೀವಶಾಸ್ತ್ರದ ಪಿತಾಮಹ, ಪ್ರಾಣಿಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್, ಸಸ್ಯಶಾಸ್ತ್ರದ ಪಿತಾಮಹ ಥಿಯೋಫ್ರಾಸ್ಟಸ್, ಆಧುನಿಕ ವರ್ಗೀಕರಣದ ಪಿತಾಮಹ ಯಾರು ಅಂತಾರೆ ಕೊರಲಸ್ ಲೀನಿಯಸ್, ಆಯುರ್ವೇದದ ಪಿತಾಮಹ ಧನ್ವಂತರಿ, ನೆಕ್ಸ್ಟ್ ವೈದ್ಯಶಾಸ್ತ್ರದ ಪಿತಾಮಹ ಹಿಪೋಕ್ರಟಿಸ್, ಶಸ್ತ್ರಚಿಕಿತ್ಸಾ ಪಿತಾಮಹ ಸುಶ್ರುತ, ನೆಕ್ಸ್ಟ್ ಪ್ಲಾಸ್ಟಿಕ್ ಸರ್ಜರಿ ಪಿತಾಮಹ ಹರಾಲ್ಡಾ ಗಿಲ್ಲಿಸ್ ಅವರು, ನೆಕ್ಸ್ಟ್ ವೃಕ್ಷಾರ್ವೇದದ ಪಿತಾಮಹ ಯಾರು ಅಂದ್ರ ಪರಾಶಯನವರು. ಹಾಗಾದ್ರೆ ಇನ್ನ ಜೀವಕೋಶದ ಪಿತಾಮಹ ಫಾದರ್ ಆಫ್ ಸೆಲ್ ಅಂತ ಯಾವ್ದು ಯಾರಿಗೆ ಕರಿತೀವಿ ಅಂದ್ರ ರಾಬರ್ಟ್ ಹುಕ್ ಅವ್ರಿಗೆ ಕರಿತೀವಿ. ರಕ್ತದ ಗುಂಪುಗಳ ಪಿತಾಮಹ ಫಾದರ್ ಆಫ್ ಬ್ಲಡ್ ಗ್ರೂಪ್ ಅಂತ ಯಾರಿಗೆ ಕರಿತೀವಿ ಅಂದ್ರೆ ಕಾರ್ಲ್ ಲ್ಯಾಂಡ್ ಸ್ಟೀನರ್ ಅವ್ರಿಗೆ ಕರಿತೀವಿ. ಅದ ಕಾರ್ಲ್ ಲ್ಯಾಂಡ್ ಸ್ಟೀನರ್ ಅವ್ರಿಗೆ. ಇನ್ನ ಬ್ಯಾಕ್ಟೀರಿಯಾ ಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದ್ರೆ ರಾಬರ್ಟ್ ಕೋಚ್ ಅವ್ರಿಗೆ ಕರೀತಾರೆ. ಜೊತೆಗೆ ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಯಾರು ಅಂದ್ರೆ ಎಡ್ವರ್ಡ್ ಜನ್ನರ್ ಅವರು, ಇಮ್ಯುನಿಟಿ ಪವರ್ ಅಂತ ಹೇಳ್ತೀವಿ. ಸೊ ರೋಗ ನಿರೋಧಕ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದವರು ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದ್ರೆ ಎಡ್ವರ್ಡ್ ಜನ್ನರ್ ಅವ್ರಿಗೆ. ತಳಿ ಶಾಸ್ತ್ರದ ಅಥವಾ ತಳಿ ವಿಜ್ಞಾನದ ಪಿತಾಮಹ ಅಂತ ಯಾರಿಗೆ ಕರಿತೀವಿ, ಜೆನೆಟಿಕ್ಸ್ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಹೇಳ್ತೀವಿ ಯಾರಿಗೆ ಅಂದ್ರೆ ಜೆ ಮೆಂಡಲ್ ಅವ್ರಿಗೆ, ಜಾನ್ ಗ್ರೇಗರ್ ಮೆಂಡಲ್ ಅಂತ ಹೇಳ್ತೀವಿ. ಇನ್ನ ಫಾದರ್ ಆಫ್ ಮೈಕ್ರೋಬಯಾಲಜಿ ಅದ ಮೈಕ್ರೋಬಯಾಲಜಿ ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಹೇಳ್ತೀವಿ ಯಾರಿಗೆ ಅಂತ ಲೆವನ್ ಹಾಕರ್ ಸೂಕ್ಷ್ಮ ದರ್ಶಕಗಳು. ಹಾಗಾದ್ರೆ ಆಧುನಿಕ ಮೈಕ್ರೋಬಯಾಲಜಿ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂತಂದ್ರೆ ಈ ಒಂದು ಲೂಯಿ ಪಾಶ್ಚರ್ ಅವ್ರಿಗೆ ಕರಿತೀವಿ. ಹೌದಾ. ಸೊ ಆಧುನಿಕ ಮೈಕ್ರೋಬಯಾಲಜಿಯ ಪಿತಾಮಹ ಯಾರು ಅಂತ ಲೂಯಿ ಪಾಶ್ಚರ್ ಅವರು. ಇನ್ನ ಇಸಿಜಿಯ ಪಿತಾಮಹ ಯಾರು ಅಂತಾರ ಐಸೋವಣಿ. ಹೌದಾ. ಇಸಿಜಿ ಹಾರ್ಟ್ ಸಂಬಂಧಪಟ್ಟಂಗಿರ್ತಕ್ಕಂಥದ್ದು ಇಸಿಜಿ ಪಿತಾಮಹ ಯಾರು ಅಂತಾರ ಐಸೋವಣಿ ಅವರು. ಸೂಕ್ಷ್ಮ ದರ್ಶಕದ ಪಿತಾಮಹ ಲೆವನ್ ಹಾಕೋರು, ಯಾಕಂದ್ರೆ ಅವರೇ ಐಡೆಂಟಿಫೈ ಮಾಡ್ತಾರೆ. ಇನ್ನ ಜೀವ ವಿಕಾಸದ ಪಿತಾಮಹ ಅಂತ ಚಾರ್ಲ್ಸ್ ಡಾರ್ವಿನ್ ಅವ್ರಿಗೆ ಕರಿತೀವಿ. ಇವ್ರು ಬರ್ದಿರ್ತಕ್ಕಂಥ ಕೃತಿ ಮೇಲ್ಗಡೆ ಸುಮಾರು ಬಾರಿ ಕ್ವಶನ್ಸ್ ಅನ್ನ ರೈಸ್ ಮಾಡಿದ್ದಾರೆ. ಒರಿಜಿನ್ ಆಫ್ ಸ್ಪೀಸೀಸ್ ಅವ್ರು ಬರ್ದಿರ್ತಕ್ಕಂಥ ಪ್ರಮುಖ ಕೃತಿಗಳಲ್ಲಿ ಒಂದು ಯಾವುದು ಅಂದ್ರ ಒರಿಜಿನ್ ಆಫ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಪ್ರಭೇದಗಳ ಪಿತಾಮಹ. ಹೌದಾ. ಈಗ ನಾನು ಅವಾಗ್ಲೂ ನೋಡಿದ್ವಿ ಕೆರೋಲಸ್ ಲಿನಿಯಸ್ ಅವರು ವರ್ಗೀಕರಣವನ್ನ ಡಿವೈಡ್ ಮಾಡ್ಕೊತ ಹೋಗ್ತಾರೆ ಅಂತ. ಫೈಲಮ್, ಕಿಂಗ್ಡಮ್, ಫೈಲಮ್, ಫ್ಯಾಮಿಲಿ ಅಂತ ಹೆಂಗ್ ಅವ್ರು ಡಿವೈಡ್ ಮಾಡ್ಕೊತ ಹೋಗ್ತಾರೋ ಅದ್ರಲ್ಲಿ ಏನಾಗುತ್ತೆ ಅಂತರ ಪ್ರಭೇದ ಮತ್ತು ಜಾತಿಗಳನ್ನ ಬರ್ತಾವ, ಅಂದ್ರೆ ಸ್ಪೀಸೀಸ್ ಮತ್ತು ಜೀನಸ್ ಅಂತ ಬರ್ತಾವ. ಅದರಲ್ಲಿ ಸ್ಪೆಷಲಿ ಪ್ರಭೇದಗಳ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂತ ಜಾನ್ ಡ್ರೇ ಅವ್ರಿಗೆ ಕರಿತೀವಿ. ಇನ್ನ ಕೋಶ ಕೇಂದ್ರದ ಪಿತಾಮಹ ಯಾರು ಅಂತಾರ ಫಾಂಟನ್ ಅವರು. ನ್ಯೂಕ್ಲಿಯಸ್, ಕೋಶ ಕೇಂದ್ರ ಅಂದ್ರೆ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಕೋಶ ಕೇಂದ್ರದ ಪಿತಾಮಹ ಯಾರು ಅಂತಾರ ಫಾಂಟನ್ ಅವರು. ಅದೇ ರೀತಿ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ನಾರ್ಮನ್ ಬೋರ್ಲಾಂಗ್ ಅವ್ರಿಗೆ ಕರಿತೀವಿ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ MS ಸ್ವಾಮಿನಾಥನ್ ಅವರಿಗೆ ಕರಿತೀವಿ. ಅದೇ ರೀತಿ ಶ್ವೇತ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಅವ್ರಿಗೆ ಹೇಳ್ತೀವಿ. ಪ್ರಪಂಚದ ಪರಿಸರ ಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂತಂದ್ರ ಈ ಒಂದು ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅವ್ರಿಗೆ ಹೇಳ್ತೀವಿ. ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅವರಿಗೆ ಪರಿಸರ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಜೊತೆಗೆ ಭಾರತದ ಪರಿಸರ ಶಾಸ್ತ್ರದ ಪಿತಾಮಹ ಅಂತ ಮಿಶ್ರಾ ಅವ್ರಿಗೆ ಕರಿತೀವಿ. ಜೊತೆಗೆ ಕಂಪ್ಯೂಟರ್ನ ಪಿತಾಮಹ ಅಂತ ಅನ್ನೋದು ಚಾರ್ಲ್ಸ್ ಬಾಬೇಜ್ ಅವರಿಗೆ. ಇಂಟರ್ನೆಟ್ಟಿನ ಪಿತಾಮಹ ವಿಂಟ್ ಸರ್ಫ್. ಮೊಬೈಲ್ನ ಪಿತಾಮಹ ಯಾರು ಅಂತಾರ ಮಾರ್ಟಿನ್ ಕೂಪರ್. ಇನ್ನ ವಿದ್ಯುತ್ ಬಲ್ಬ್ನ ಪಿತಾಮಹ ಯಾರು ಅಂದ್ರೆ ಥಾಮಸ್ ಅಲ್ವಾ ಎಡಿಸನ್. ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದ್ರ ಅಲ್ಬರ್ಟ್ ಐನ್ಸ್ಟೀನ್ ಅವ್ರಿಗೆ ಕರಿತೀವಿ. ಹೌದಾ. ಅಲ್ಬರ್ಟ್ ಐನ್ಸ್ಟೀನ್ ಅವ್ರಿಗೆ ಕರಿತೀವಿ. ಜೊತೆಗೆ ಪೆಟ್ರೋಲ್ ಇಂಜಿನ್ ನ ಪಿತಾಮಹ ನಿಕೋಲಸ್ ಓಟ್ಸ್. ಡಯೋಡ್ ನ ಪಿತಾಮಹ ಫ್ಲೇಮಿಂಗ್. ವಿದ್ಯುತ್ ಫ್ಯೂಸ್ ನ ಪಿತಾಮಹ ಯಾರು ಅಂತಂದ್ರ ವಿದ್ಯುತ್ ಫ್ಯೂಸ್ ನ ಪಿತಾಮಹ ಅಂತ ಬಿಕ್ ಫೋರ್ಡ್ ಅವ್ರಿಗೆ ಕರೀತಾರೆ. ಜೊತೆಗೆ ಡಿಡಿಟಿಯ ಪಿತಾಮಹ ಅಂತ ಕರೆಯೋದು ಪಾಲ್ ಮುಲ್ಲರ್ ಅವರಿಗೆ. ಇನ್ಸುಲಿನ್ ನ ಪಿತಾಮಹ ಅಂತ ಕರೆಯೋದು ಎಫ್ ಬಂಟಿಂಗ್ ಅವರಿಗೆ. ಇನ್ನ ಪ್ರಿಂಟಿಂಗ್ ಪ್ರೆಸ್ ನ ಪಿತಾಮಹ ಯಾರು ಅಂತಾರ ಜೆ ಗುಟೆನ್ಬರ್ಗ್ ಅವರಿಗೆ. ಸೊ ಹಾಗಾದ್ರೆ ಎಕ್ಸ್ರೇ ಪಿತಾಮಹ ವಿಲಿಯಂ ರಾಂಟಜನ್ ಅಂತ ಹೇಳ್ತೀವಿ. ಇವರಿಗೆ ಎಕ್ಸ್ರೇ ಐಡೆಂಟಿಫೈ ಮಾಡೋದಕ್ಕೆ ಇವನ್ ನೊಬೆಲ್ ಪ್ರಶಸ್ತಿ ಕೂಡ ಸಿಗುತ್ತೆ. ಅಂಡ್ ರೇಡಿಯೋದ ಪಿತಾಮಹ ಯಾರು ಅಂತಾರ ಜಿ ಮಾರ್ಕೋನಿ ಅವ್ರಿಗೆ. ಇನ್ನ ಡೈನಮೈಟ್ ಅನ್ನ ಅನ್ವೇಷಣೆ ಮಾಡಿದವರು ಯಾರು ಅಂತಾರ ಅಲ್ಫರ್ಡ್ ನೊಬೆಲ್ ಅವರು ಡೈನಮೈಟ್ ಅನ್ನ ಅನ್ವೇಷಣೆ ಮಾಡ್ತಾರೆ. ಅದರಿಂದ ಡೈನಮೈಟ್ ನ ಪಿತಾಮಹ ಯಾರು ಅಂದ್ರ ಅಲ್ಫರ್ಡ್ ನೊಬೆಲ್. ಇವ್ರ ಹೆಸರ ಮೇಲ್ಗಡೆ ಪ್ರತಿ ವರ್ಷ ನೊಬೆಲ್ ಪ್ರಶಸ್ತಿ ಕೂಡ ಪ್ರದಾನ ಮಾಡ್ಲಾಗತ್ತ. ಬ್ಯಾರೋಮೀಟರ್ ನ ಪಿತಾಮಹ ಯಾರು ಅಂತಾರ ಟಾರೆಸೆಲ್ಲಿ ಅವರು. ಟೆಲಿಸ್ಕೋಪ್ ನ ಪಿತಾಮಹ ಯಾರು ಅಂದ್ರೆ ಗೆಲಿಲಿಯೋ ಗೆಲಲಿ. ಹೌದಾ. ಸೊ ಅದಾದ ನಂತರ ಇವ್ರಿಷ್ಟು ಏನಂತ ಕರಿತೀವಿ ಅಂತಾರ ಪ್ರಮುಖ ಪಿತಾಮಹರು ಅಂತ ಕರಿತೀವಿ. ಹಾಗಾದ್ರೆ ರೋಬೋಟಿಕ್ಸ್ ನ ಪಿತಾಮಹ ಯಾರು ಅಂತಾರ ಬರ್ಗರ್ ಅವರು. ರೋಬೋಟಿಕ್ ನ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದ್ರೆ ಬರ್ಗರ್ ಅವ್ರಿಗೆ ಕರಿತೀವಿ. ಆಧುನಿಕ ರಸಾಯನ ಶಾಸ್ತ್ರದ ಪಿತಾಮಹ ಯಾರು ಅಂದ್ರ ಲವೋಸಿಯರ್ ಅವರು. ಇನ್ನ ಟೆಲಿಫೋನ್ ನ ಪಿತಾಮಹ ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಆವರ್ತ ಕೋಶದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದ್ರೆ ಡಿಮೆಟ್ರಿ ಮೆಂಡಲಿವ್ ಅವ್ರಿಗೆ ಕರಿತೀವಿ. ಸೊ ಹಾಗಾದ್ರೆ ಆವರ್ತ ಕೋಷ್ಟಕದ ಪಿತಾಮಹ ಡಿಮೆಟ್ರಿ ಮೆಂಡಲಿವ್. ಟೆಲಿಫೋನ್ ನ ಪಿತಾಮಹ ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಆಧುನಿಕ ರಸಾಯನ ಶಾಸ್ತ್ರದ ಪಿತಾಮಹ ಲವೋಸಿಯರ್. ರೋಬೋಟಿಕ್ಸ್ ನ ಪಿತಾಮಹ ಬರ್ಗರ್ ಅವ್ರಿಗೆ ಕರಿತೀವಿ. ಸೊ ಎಷ್ಟು ಪ್ರಮುಖವಾಗಿರ್ತಕ್ಕಂತಹ ಪಿತಾಮಹರನ್ನ ಏನ್ ಮಾಡ್ರಿ ಅಂತ ನೋಡ್ಕೊಡ್ರಿ. ಮುಖ್ಯವಾಗಿರ್ತಕ್ಕಂಥ ಬ್ರಾಂಚಸ್ ಯಾವ ಇದಾವೆ ಅದ್ರಲ್ಲಿ ನಾವು ಮರೀದೇ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರೋದು ಯಾವ್ದು ಅಂದ್ರ ಒಂದು ಜೀವಕೋಶಗಳ ಪಿತಾಮಹ. ಬಹಳಷ್ಟು ಒಂದ್ ಹಿಡ್ದು ಬರ್ತೀನಿ.
ಎಸ್, ವಿಜ್ಞಾನದ ಪಿತಾಮಹ ಇಂಪಾರ್ಟೆಂಟ್ ಯಾರು ಅಂದ್ರೆ ರೋಜರ್ ಬೇಕನ್. ಎಲ್ಲರೂ ನೆನಪಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಇವುಗಳನ್ನಾದ್ರೂ ನೆನ್ಪಿಟ್ಕೊಡ್ರಿ. ವಿಜ್ಞಾನದ ಪಿತಾಮಹ ರೋಜರ್ ಬೇಕನ್, ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್, ಪ್ರಾಣಿಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್, ಸಸ್ಯಶಾಸ್ತ್ರದ ಪಿತಾಮಹ ಯಾರು ಅಂದ್ರೆ ಥಿಯೋಫ್ರಾಸ್ಟನಿಸ್, ಜೊತೆಗೆ ಆಧುನಿಕ ವರ್ಗೀಕರಣದ ಪಿತಾಮಹ ಶಾಸ್ತ್ರದ ಪಿತಾಮಹ ಕರೋಲಸ್ ಲೀನಿಯಸ್, ಆಯುರ್ವೇದ ಪಿತಾಮಹ ಯಾರು ಅಂತಾರ ಧನ್ವಂತರಿ, ವೈದ್ಯಶಾಸ್ತ್ರದ ಪಿತಾಮಹ ಹಿಪೋಕ್ರೋಟಿಸ್. ನೆಕ್ಸ್ಟ್ ಜೀವಕೋಶದ ಪಿತಾಮಹ ನೆನ್ಪಿಟ್ಕೊಂಡು ರಾಬರ್ಟ್ ಹುಕ್. ರಕ್ತದ ಗುಂಪುಗಳ ಪಿತಾಮಹ ಯಾರು ಅಂದ್ರೆ ಕಾರ್ಲ್ಯಾಂಡ್ ಸ್ಟೀನರ್. ನೆಕ್ಸ್ಟ್ ಇಲ್ಲಿ ತಳಿ ವಿಜ್ಞಾನದ ಪಿತಾಮಹ ನೆನ್ಪಿಟ್ಕೊಡ್ರಿ ಜೆಜೆ ಮೆಂಡಲ್. ನೆಕ್ಸ್ಟ್ ಮೈಕ್ರೋಬಯಾಲಜಿ ಪಿತಾಮಹ ಯಾರು ಅಂದ್ರ ಲೆವೆಂಡ್ ಹಾಕ್. ಇವ್ರಿಬ್ಬರು ನೆನ್ಪಿಟ್ಕೊಡ್ರಿ. ಆಧುನಿಕ ಮೈಕ್ರೋಬಯಾಲಜಿ ಪಿತಾಮಹ ಯಾರು ಅಂತಂದ್ರ ಲೂಯಿಸ್ ಪಾಶ್ಚರ್ ಅವರು. ನೆಕ್ಸ್ಟ್ ಅದಾದ ನಂತರ ಜೀವ ವಿಕಾಸದ ಪಿತಾಮಹ ಅನ್ನೋದನ್ನ ನೆನ್ಪಿಟ್ಕೊಡ್ರಿ ಯಾರು ಅಂದ್ರ ಚಾರ್ಲ್ಸ್ ಡಾರ್ವಿನ್ ಅವರು. ಎಸ್, ಅದ್ರ ಜೊತೆಗೆ ಕೋಶ ಕೇಂದ್ರದ ಪಿತಾಮಹ ಇಂಪಾರ್ಟೆಂಟ್ ಯಾರು ಅಂತರ ಫಾಂಟನ್ ಅವ್ರದೊಂದು ಹೆಸರು ನೆನ್ಪಿಟ್ಕೊಡ್ರಿ. ಜೊತೆಗೆ ಇವೆಲ್ಲ ಇಂಪಾರ್ಟೆಂಟ್. ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತಂದ್ರ ನಾರ್ಮನ್ ಬೋರ್ಲಾಂಗ್ ಅವ್ರ ಆಗಿರ್ಬೋದು. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್ ಆಗಿರ್ಬೋದು. ಶ್ವೇತ ಕ್ರಾಂತಿಯ ಪಿತಾಮಹ ಯಾರು ಅಂದ್ರ ವರ್ಗೀಸ್ ಕುರಿಯನ್ ಆಗಿರ್ಬೋದು. ಅಂಡ್ ಜೊತೆಗೆ ಪ್ರಪಂಚದ ಪರಿಸರ ಶಾಸ್ತ್ರದ ಪಿತಾಮಹ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅವರು. ಅಂಡ್ ಭಾರತದ ಪರಿಸರ ಶಾಸ್ತ್ರದ ಪಿತಾಮಹ ಯಾರು ಅಂತ ಆರ್ ಮಿಶ್ರಾ ಅವರು. ಕಂಪ್ಯೂಟರ್ ನ ಪಿತಾಮಹ ಚಾರ್ಲ್ಸ್ ಬಾಬೇಜ್ ಅವ್ರ ನೆನ್ಪಿಟ್ಕೊಡ್ರಿ. ಮೊಬೈಲ್ ನ ಪಿತಾಮಹ ಮಾರ್ಟಿನ್ ಕೂಪರ್ ಅವ್ರ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಬಲ್ಬ್ ಪಿತಾಮಹ ಆಲ್ಬರ್ಟ್ ಐನ್ಸ್ಟೈನ್. ಅದು ಬಿಟ್ರೆ ನೆಕ್ಸ್ಟ್ ಯಾವ್ದು ನೆನ್ಪಿಟ್ಕೋಬೇಕು ಇಂಪಾರ್ಟೆಂಟ್ ಯಾವ್ದು ಅಂತ ಇನ್ಸುಲಿನ್ ನ ಪಿತಾಮಹ ಅಂತ ನೆನ್ಪಿಟ್ಕೊಡ್ರಿ F ಬಂಟಿಂಗ್ ಅವರು. ನೆಕ್ಸ್ಟ್ ಎಕ್ಸ್ರೇ ಪಿತಾಮಹ ಅನ್ನೋದು ನೆನ್ಪಿರ್ಲಿ ವಿಲಿಯಂ ಬ್ರಾನ್ಜನ್. ಪ್ರಿಂಟಿಂಗ್ ಪ್ರೆಸ್ ನ ಪಿತಾಮಹ ಯಾರು ಅಂತಂದ್ರೆ ಗುಟೆನ್ ಬರ್ಗ್ ಅನ್ನೋದು ನೆನ್ಪಿಟ್ಕೊಡ್ರಿ. ಅಂಡ್ ಆಬ್ವಿಯಸ್ಲಿ ಡೈನಾಮಿಟ್ ನ ಪಿತಾಮಹ ಯಾರು ಅಂತಾರ ಆಲ್ಬರ್ಟ್ ನೊಬೆಲ್ ಅವರು. ಎಸ್, ಸೊ ಇವಿಷ್ಟು ಆವರ್ತ ಕೋಷ್ಟಕದ ಪಿತಾಮಹ ಅನ್ನೋದೊಂದು ಕೂಡ ನೆನ್ಪಿಟ್ಕೊಡಿ ಯಾರು ಅಂದ್ರೆ ಡಿಮೆಟ್ರಿ ಮೆಂಡಲ್. ಅವ್ರದೇ ನಾವು ಪಿರಿಯಾಡಿಕ್ ಟೇಬಲ್ ಅನ್ನ ಇವಾಗ ಅಧ್ಯಯನ ಮಾಡೋದು. ಸೊ ಇವಿಷ್ಟು ಏನು ಅಂದ್ರೆ ಪ್ರಮುಖವಾಗಿರ್ತಕ್ಕಂತಹ ಪಿತಾಮಹರು ಅಂತ ಹೇಳ್ತೀವಿ. ಯಾವ್ಯಾವ ಶಾಖೆಗೆ ಯಾರ ಪಿತಾಮಹರಿದ್ದಾರೆ ಅಂಡ್ ಅದ್ರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥವ್ರು ಯಾರಿದ್ದಾರೆ ಅನ್ನೋದನ್ನ ನೋಡಿ. ಸೊ ಇದಾದ ನಂತರ ಮನುಷ್ಯನಲ್ಲಿ ಬ್ಯಾಕ್ಟೀರಿಯಾಗಳು ಏನಾಗ್ತಾವ ಅಂದ್ರೆ ಡಿಸೀಸ್ ಅನ್ನ ಉಂಟು ಮಾಡ್ತವೆ. ವೈರಸ್ ಗಳು ಕೂಡ ಡಿಸೀಸ್ ಅನ್ನ ಉಂಟು ಮಾಡ್ತವೆ. ಜೊತೆಗೆ ಕೆಲವೊಂದಿಷ್ಟು ಪ್ರೋಟೋಸೋನ್ಸ್ ಗಳು ಕೂಡ ಏನಾಗ್ತಾವ ಅಂತಾರೆ ಈ ಒಂದು ಡಿಸೀಸಸ್ ಗಳನ್ನ ಉಂಟು ಮಾಡ್ತವೆ. ಹಾಗಾದ್ರೆ ಯಾವ್ಯಾವ ಬ್ಯಾಕ್ಟೀರಿಯಾದಿಂದ ಯಾವ್ಯಾವ ರೋಗಗಳು ಬರ್ತವೆ ಅನ್ನೋದು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹೌದಾ, ಕೆಲವೊಂದಿಷ್ಟು ಯಾವ್ಯಾವ ಬ್ಯಾಕ್ಟೀರಿಯಾಗಳಿಂದ ಆಗಿರ್ಬೋದು ಅಂದ್ರೆ ಬ್ಯಾಕ್ಟೀರಿಯಾ ಆಗಿರ್ಬೋದು, ಈ ಒಂದು ವೈರಸಸ್ ಆಗಿರ್ಬೋದು, ಏಕಕೋಶೀಯ ಜೀವಿಗಳಾಗಿರ್ಬೋದು, ಇವುಗಳು ಎಲ್ಲದರಿಂದ ಮೂಲಕ ಏನಾಗುತ್ತೆ ಅಂದ್ರೆ ರೋಗಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗಾದ್ರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತಹ ಪ್ರಮುಖ ರೋಗಗಳು ಯಾವುದು ಅಂಡ್ ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅದ್ರ ಹೆಸರು ಏನಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ಸೊ ಹಾಗಾಗಿ ನೋಡ್ರಿ, ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಪ್ರಮುಖ ಇದರಲ್ಲಿ ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಸೋನ್ಸ್ ಗಳಿಂದ ಬರ್ತಕ್ಕಂಥ ಪ್ರಮುಖ ರೋಗಗಳಿದಾವೆ. ನೆಕ್ಸ್ಟ್ ಅಲ್ಲಿ ವೈರಸ್ ಗಳಿಂದ ಬರ್ತಕ್ಕಂಥ ರೋಗಗಳಿದಾವೆ. ಸೊ ಹಾಗಾದ್ರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಪ್ರಮುಖ ರೋಗಗಳು ಯಾವ್ಯಾವ ಇದಾವೆ ಅಂತ ನೋಡಿದ್ರೆ ಒಂದನೇದ್ದು ಧನುರ್ವಾಯು ಅಂತ ಹೇಳ್ತೀವಿ. ಕ್ಲಾಸ್ಟ್ರಿಡಿಯಂ ಟಿಟಾನಿ. ಕ್ಲಾಸ್ಟ್ರಿಡಿಯಂ ಟಿಟಾನಿ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ ಯಾವುದು ಅಂದ್ರೆ ಧನುರ್ವಾಯು ಅಂತ ಹೇಳ್ತೀವಿ. ಇನ್ನ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ TB ಅಥವಾ ಕ್ಷಯ ರೋಗ ಅಂತ ಹೇಳ್ತೀವಿ. ಕ್ಷಯ ರೋಗ ಯಾವ್ದ್ರಿಂದ ಬರುತ್ತೆ ಅಂತಾರ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗನ ಯಾವುದು ಅಂತಾರ ಕ್ಷಯ ರೋಗ ಅಥವಾ TB ಅಂತ ಹೇಳ್ತೀವಿ. ಇನ್ನ ಕಾಲರಾ ಅಂತಕ್ಕಂಥ ರೋಗ ಹರಡೋದು ಯಾವ ಬ್ಯಾಕ್ಟೀರಿಯಾದಿಂದ ವಿಬ್ರಿಯೋ ಕಾಲರೆ ಅಂತಕ್ಕಂತಹ ಬ್ಯಾಕ್ಟೀರಿಯಾದಿಂದ ಯಾವ ರೋಗ ಬರುತ್ತೆ ಅಂತಾರ ಕಾಲರಾ ಬರುತ್ತೆ. ಸೊ ಕಲುಷಿತವಾಗಿರ್ತಕ್ಕಂಥ ನೀರು ಮತ್ತು ಕಲುಷಿತವಾಗಿರ್ತಕ್ಕಂಥ ಗಾಳಿಯಿಂದ ಹರಡ್ತಕ್ಕಂಥದ್ದು ಯಾವುದು ಅಂತಾರೆ ಕಾಲರಾ, ವಿಬ್ರಿಯೋ ಕಾಲರೆ. ಸೊ ಅದಾದ್ಮೇಲೆ ಟೈಫಾಯ್ಡ್ ಅಂದ್ರೆ ವಿಷಮ ಶೀತ ಜ್ವರ ಅಂತ ಹೇಳ್ತೀವಿ. ಟೈಫಾಯ್ಡ್ ಅಂದ್ರೆ ವಿಷಮ ಶೀತ ಜ್ವರ. ಸಾಲ್ಮೊನೆಲ್ಲೋ ಟೈಫಿ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಯಾವುದು ಅಂತ ವಿಷಮ ಶೀತ ಜ್ವರ. ಕುಷ್ಠ ರೋಗ ಅಂತ ಹೇಳ್ತೀವಿ ಅಥವಾ ಲೆಪ್ರಸಿ ಅಂತ ಕರಿತೀವಿ. ಕುಷ್ಠ ರೋಗ ಅಥವಾ ಲೆಪ್ರಸಿ ಅಂದ್ರೆ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತಕ್ಕಂಥ ರೋಗದಿಂದ ಬರುತ್ತೆ. ಯಾವ್ದ್ರಿಂದ ಅಂತರ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತಕ್ಕಂಥ ರೋಗದಿಂದ ಕುಷ್ಠ ರೋಗ ಬರುತ್ತೆ. ಸೊ ಇನ್ನ ನೆರಡಿ ಜ್ವರ ಅದು ಆಥ್ರಸಿಸ್ ಅಂತ ಹೇಳ್ತೀವಿ. ಸೊ ನೆರಡಿ ಜ್ವರ ಆಂಥ್ರಾಸಿಸ್ ಬ್ಯಾಸಿಲಸ್ ಅಂತಕ್ಕಂಥ ಅದಕ್ಕೆ ರೋಗದ ಹೆಸರು ನೆರಡಿ ಜ್ವರ ಅಂದ್ರೂ ಒಂದೇ, ಆಂಥ್ರಾಸಿಸ್ ಅಂದ್ರೂ ಒಂದೇ. ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅಂತಾರ ಆಂಥ್ರಾಸಿಸ್ ಬ್ಯಾಸಿಲಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಹರಡ್ತಕ್ಕಂಥದ್ದು ಯಾವುದು ಅಂತಾರ ನೆರಡಿ ಜ್ವರ. ಆದ್ಮೇಲೆ ಡಿಫ್ತೀರಿಯಾ ಅಂತ ಹೇಳ್ತೀವಿ. ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅಂದ್ರೆ ಕಾರ್ನಿ ಬ್ಯಾಕ್ಟೀರಿಯಾದಿಂದ ಬರೋದು ಡಿಫ್ತೀರಿಯಾ. ಇನ್ನ ಪ್ಲೇಗ್ ಬರ್ತಕ್ಕಂಥದ್ದು ಯಾವ್ದ್ರಿಂದ ಅಂತಾರ ಎಸ್ಸಿನಿಯಾ ಪೆಸ್ಟಿಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರೋದು ಯಾವುದು ಅಂದ್ರ ಪ್ಲೇಗ್. ಸೊ ಗೊಣೇರಿಯಾ ಅಂತಕ್ಕಂಥದ್ದು ನಿಸೇರಿಯಾ ಗೊಣೇರಿಯಾ ಅಂತಕ್ಕಂಥದ್ರಿಂದ ಗೊಣೇರಿಯಾ ಅಂತಕ್ಕಂತಹ ರೋಗ ಬರುತ್ತೆ. ಯಾವುದು ಅಂದ್ರೆ ನಿಸೇರಿಯಾ ಗೊಣೇರಿಯಾ ಅಂತ ಹೇಳ್ತೀವಿ.
ಇನ್ನ ಸಿಫಿಲಸ್ ಅಂತಕ್ಕಂಥದ್ದು ಕಾರಣವಾಗಿರ್ತಕ್ಕಂಥ ರೋಗ ಯಾವುದು ಅಂತಂದ್ರ ಈ ಒಂದು ಟ್ರಿಪಾನೋಮಾ ಪ್ಯಾಲಿಡಮ್ ಅಂತ ಹೇಳ್ತೀವಿ. ಇದೇನಾಗುತ್ತೆ ಅಂದ್ರೆ ಯಾವ್ದ್ರಿಂದ ಯಾವ ರೋಗವನ್ನು ಉಂಟು ಮಾಡುತ್ತೆ ಅಂದ್ರೆ ಸಿಫಿಲಸ್ ಅಂತಕ್ಕಂಥ ರೋಗವನ್ನು ಉಂಟು ಮಾಡುತ್ತೆ. ಜೊತೆಗೆ ನಿಮೋನಿಯಾ ಅಂತಕ್ಕಂಥ ರೋಗವನ್ನು ಉಂಟು ಮಾಡೋದು ಯಾವುದು ಅಂತಾರೆ ಡಿಪ್ಲೋಕ್ಯಾಕಸ್ ನಿಮೋನಿಯಾ ಅಂತ ಹೇಳ್ತೀವಿ. ಈ ಒಂದು ಶ್ವಾಸಕೋಶ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುತ್ತೆ. ಶ್ವಾಸಕೋಶ ಸಂಬಂಧಪಟ್ಟಾಗಿರ್ತಕ್ಕಂಥ ನಿಮೋನಿಯಾ ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅಂದ್ರೆ ಡಿಪ್ಲೋಕಾಕಸ್ ನಿಮೋನಿಯಾ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಜೊತೆಗೆ ನಾಯಿ ಕೆಮ್ಮು ಊಫಿಂಗ್ ಕಫ್ ಅಂತ ಕರೀತಾರೆ. 70ರ ಕೆಮ್ಮು ಅಂತ ಕೂಡ ಕರೀತಾರೆ. ಇದಕ್ಕೆ ಒಂದ್ಸರ್ತಿ ಕೆಮ್ಮಕ್ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ 70 ಟೈಮ್ಸ್ ಕೆಮ್ಸ್ತಾರಂತೆ. ಸೊ ಅದಕ್ಕೆ ನಾಯಿ ಕೆಮ್ಮು ಅಂತ ಕರೀತಾರೆ. ಸೊ ಊಫಿಂಗ್ ಕಫ್ ಯಾವ್ದ್ರಿಂದ ಬರುತ್ತೆ ಅಂತಂದ್ರೆ ಬೋರ್ಡಿಟೆಲ್ಲಾ ಫರ್ಟಿಟಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಬೋರ್ಡಿಟೆಲ್ಲಾ ಫರ್ಟಿಟಸ್. ಟಾನ್ಸಲೈಟಿಸ್ ಅಂತ ಹೇಳ್ತೀವಿ. ಈ ಭಾಗದೊಳಗಡೆ ಈ ಗಟ್ಟಲ್ ಭಾಗದೊಳಗೆ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಟಾನ್ಸಲೈಟಿಸ್. ಸೊ ಇದು ಯಾವ್ದ್ರಿಂದ ಬರುತ್ತೆ ಅಂದ್ರೆ ಸ್ಟೆಪ್ಟೋಕಾಕೈ ಅಂತಕ್ಕಂಥ ಬ್ಯಾಕ್ಟೀರಿಯಿಂದ ಬರುತ್ತೆ. ಯಾವುದು ಅಂದ್ರೆ ಟ್ರಾನ್ಸ್ಲೈಟಿಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾ. ಸೊ ಹಾಗಾದ್ರೆ ಗ್ಯಾಂಗರೀನ್ ಅಂತಕ್ಕಂಥದ್ದು ಹೇಳ್ತೀವಿ. ಯಾವ್ದ್ರಿಂದ ಬರುತ್ತೆ ಯೂಶಲಿ ಶುಗರ್ ಪೇಷಂಟ್ಸ್ ಗಳು ಜಾಸ್ತಿ ಕಂಡು ಬರುತ್ತೆ. ಸೊ ಇದು ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಅಂತಂದ್ರೆ ಕ್ಲಾಸ್ಟ್ರಿಡಿಯಂ ಪರ್ಪ್ರಿನ್ಸೈನ್ಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾದಿಂದ ಏನಾಗುತ್ತೆ ಅಂದ್ರೆ ಈ ರೋಗಗಳು ಬರ್ತವೆ. ಪ್ರಮುಖವಾಗಿ ಗ್ಯಾಂಗ್ರೀನ್ ಅಂತಕ್ಕಂಥದ್ದು ಕ್ಲಾಸ್ಟ್ರಿಡಿಯಂ ಪರ್ಫ್ರಿಂಜನ್ಸ್, ಟಾನ್ಸಲೈಟಿಸ್ ಅಂದ್ರೆ ಸ್ಟೆಪ್ಟೋಕಾಕೈ ಬ್ಯಾಕ್ಟೀರಿಯಿಂದ ಬರುತ್ತೆ. ನಾಯಿ ಕೆಮ್ಮು ಬೋರ್ಡಿಟೆಲ್ಲಾ ಫರ್ಟಿಟಸ್ ಇಂದ, ನಿಮೋನಿಯಾ ಡಿಪ್ಲೋಕಾಕಸ್ ನಿಮೋನಿಯಾ, ಸಿಫಿಲಸ್ ಟ್ರಿಪಾನೋಸೋಮಾ ಪ್ಯಾಲಿಡಮ್, ನೆಕ್ಸ್ಟ್ ಗೊನೇರಿಯಾ ನಿಸೇರಿಯಾ ಗೊನೇರಿಯಾದಿಂದ ಬರುತ್ತೆ. ಫ್ಲೇಗ್ ಈ ಒಂದು ಎರ್ಸಿನಿಯಾ ಪೆಸ್ಟಿಸ್ ಇಂದ ಬರುತ್ತೆ. ಡಿಫ್ತೇರಿಯಾ ಕಾರ್ನಿ ಬ್ಯಾಕ್ಟೀರಿಯಾ, ನೆರಡಿಜ್ವರ ಅಂಥ್ರಾಸಿಸ್ ಬ್ಯಾಸಿಲಸ್ ಅನ್ನೋದು, ಕುಷ್ಠರೋಗ ಅಥವಾ ಲ್ಯಾಪ್ರಸಿ ಅಂತ ಹೇಳ್ತೀವಿ ಮೈಕೋಬ್ಯಾಕ್ಟೀರಿಯಂ ಲ್ಯಾಪ್ರೆಯಿಂದ ಬರುತ್ತೆ. ವಿಷಮ ಶೀತ ಜ್ವರ ಅಥವಾ ಟೈಫಾಯ್ಡ್ ಅಂತ ಹೇಳ್ತೀವಿ ಸಾಲ್ಮೋನೆಲ್ಲೋ ಟೈಫಿನ್ ಬರುತ್ತೆ. ಕಾಲರಾ ವಿಬ್ರಿಯೋ ಕಾಲರಿಂದ ಬರುತ್ತೆ. ನೆಕ್ಸ್ಟ್ ಕ್ಷಯರೋಗ ಯಾವುದು ಅಂದ್ರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕಂಥದ್ರಿಂದ ಟಿಬಿ ಬರುತ್ತೆ. ಧನುರ್ವಾಯುದಿಂದ ಯಾವುದು ಅಂತಾರೆ ಕ್ಲಾಸ್ಟ್ರಿಡಿಯಂ ಟಿಟಾನೆ ಅಂತಕ್ಕಂಥ ಬ್ಯಾಕ್ಟೀರಿಯಿಂದ ಬರೋದು ಯಾವುದು ಅಂದ್ರೆ ಧನುರ್ವಾಯು ಅಂತ ಹೇಳ್ತೀವಿ. ಇನ್ನ ನೆಕ್ಸ್ಟ್ ಯಾವುದು ಅಂತಂದ್ರೆ ಕೆಲವೊಂದಿಷ್ಟು ಯಾವ್ದ್ರಿಂದ ಅಂದ್ರ ಪ್ರೋಟೋಸೋವಾನ್ಸ್ ಗಳಿಂದ ಬರ್ತಕ್ಕಂಥ ರೋಗಗಳಿದಾವೆ. ಯಾವ್ದ್ರಿಂದ ಬರ್ತಾವು ಅಂದ್ರ ಪ್ರೋಟೋಸೋವಾನ್ಸ್ ಗಳಿಂದ ಬರ್ತಕ್ಕಂಥ ರೋಗಗಳು. ಹಾಗಾದ್ರೆ ಪ್ರೋಟೋಸೋವಾನ್ಸ್ ಇಂದ ಯಾವ ರೋಗಗಳು ಬರ್ತಾವು ಅಂದ್ರ ಮಲೇರಿಯಾ ಅಂತಕ್ಕಂಥ ರೋಗ ಅಥವಾ ಆದಿ ಜೀವಿಗಳು ಅಂತ ಹೇಳ್ತೀವಿ. ಪ್ರೋಟೋಸೋವಾನ್ಸ್ ಅಂದ್ರೆ ಭೂಮಿ ಮೇಲ್ಗಡೆ ಉಟ್ಕೊಂಡಿರ್ತಕ್ಕಂಥ ಮೊದಲೇ ಜೀವಿಗಳು ಮೊನೆರ ಆದ್ರೆ ಎರಡನೇ ಜೀವಿಗಳು ಯಾವ್ದಾಗಿರ್ತಾವು ಅಂತಾರ ಪ್ರೊಟಿಸ್ಟ್ ಆಗಿರುತ್ತೆ. ಅವುಗಳನ್ನ ಪ್ರೊಟಿಸ್ಟ ಸಾಮ್ರಾಜ್ಯದ ಯಾವುದು ಅಂದ್ರೆ ಪ್ರೋಟೋಸೋವಾನ್ಸ್ ಗಳು ಆದಿ ಜೀವಿಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಮಲೇರಿಯಾವನ್ನು ಉಂಟು ಮಾಡ್ತಕ್ಕಂತಹ ಆದಿಜೀವಿ ಯಾವುದು ಅಂತಂದ್ರೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಹೇಳ್ತೀವಿ. ಯಾವುದು ಅಂತಾರ ಪ್ಲಾಸ್ಮೋಡಿಯಂ ವೈವಾಕ್ಸ್. ಅತಿಸಾರ ಅಥವಾ ವಾಂತಿ ಆಗಿರ್ಬೋದು ಭೇದಿ ಆಗಿರೋ ಅತಿಸಾರ ಅಂತ ಹೇಳ್ತೀವಿ. ಯಾವ್ದ್ರಿಂದ ಬರುತ್ತೆ ಅಂತಾರ ಜಿಯೋಡಿಯಾ ಅಂತಕ್ಕಂತ ಈ ಒಂದು ಆದಿಜೀವಿಯಿಂದ ಬರುತ್ತೆ. ಜಿಯೋಡಿಯಾ. ಹಾಗಾದ್ರೆ ನಿದ್ರಾ ರೋಗ ಬರೋದು ಯಾವುದು ಅಂದ್ರೆ ಟ್ರಿಪಾನೋಸೋಮಾ ಅಂತಕ್ಕಂಥ ರೋಗದಿಂದ ಯಾವ್ದು ಬರುತ್ತೆ ನಿದ್ರಾ ರೋಗ ಬರುತ್ತೆ. ನಿದ್ರಾ ರೋಗ ಅಂತಕ್ಕಂಥ ಆದಿಜೀವಿಯಿಂದ ಬರೋದು ಯಾವುದು ಅಂತಂದ್ರ ಈ ಒಂದು ಟ್ರಿಪಾನೋಸೋಮಾ ಅಂತಕ್ಕಂಥ ಆದಿಜೀವಿಯಿಂದ ನಿದ್ರಾ ರೋಗ ಬರುತ್ತೆ. ಕಾರಣವಾಗಿರ್ತಕ್ಕಂಥ ಸೊಳ್ಳೆ ಯಾವ್ದು ನಿದ್ರಾ ರೋಗಕ್ಕೆ ಅಂದ್ರೆ ತೆತ್ಸೆ ಅಂತಕ್ಕಂಥ ನೊಣ ಕೂಡ ಕಾರಣ ಆಗುತ್ತೆ. ವಾಹಕವಾಗಿರೋದು ಯಾವ್ದು ವೆಕ್ಟರ್ ಯಾವ್ದಾಗತ್ತೆ ಅಂದ್ರೆ ತೆತ್ಸೆ ಅಂತಕ್ಕಂಥದ್ದು. ಬಟ್ ಆ ರೋಗವನ್ನು ಉಂಟು ಮಾಡ್ತಕ್ಕಂಥ ಆದಿಜೀವಿ ಯಾವುದು ಅಂತಾರೆ ಟ್ರಿಪಾನೋಸೋಮಾ ಅಂತ ಹೇಳ್ತೀವಿ. ಜೊತೆಗೆ ಆಮಶಂಕೆ ಕಾರಣವಾಗೋದು ಆಮಶಂಕೆ ಅಂತಕ್ಕಂಥ ರೋಗ ಬರೋದು ಯಾವ್ದ್ರಿಂದ ಅಂತಂದ್ರ ಒಂದು ಡಯೇರಿಯಾ ಅಂತ ಹೇಳ್ತೀವಿ. ಯಾವ್ದ್ರಿಂದ ಬರುತ್ತೆ ಅಂದ್ರೆ ಎಂಟಮಿಬಾ ಹಿಸ್ಟಾಲಿಕಾ ಅಂತಕ್ಕಂಥ ಆದಿಜೀವಿಯಿಂದ ಎಂಟಮಿಬಾ ಹಿಸ್ಟಾಲಿಕಾ ಅಂತ ಹೇಳ್ತೀವಿ. ಇನ್ನ ಜೊತೆಗೆ ಕಾಲಾ ಅಜಾರ ಅಂತ ಹೇಳ್ತೀವಿ. ಇದು ಯಾವ್ದ್ರಿಂದ ಅಂತಾರ ಲೈಶೇನಿಯಾ ಡೊಣೋವಣಿ ಅಂತಕ್ಕಂಥ ಒಂದು ಆದಿಜೀವಿಯಿಂದ ಬರುತ್ತೆ. ಜೊತೆಗೆ ಪಯೋರಿಯಾ ಬರೋದ್ರಿಂದ ಅಂತಾರ ಎಂಟಮಿಬಾ ಗಿಂಗಿವಾಲಿಸ್ ಅಂತಕ್ಕಂಥದ್ರಿಂದ ಪಯೋರಿಯಾ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಪ್ರೋಟೋಸೋವಾನ್ಸ್ ಗಳಿಂದ ಮಲೇರಿಯಾ ಪ್ಲಾಸ್ಮೋಡಿಯಂ ವೈವಾಕ್ಸ್, ಅತಿಸಾರ ಜಿಯೋಡಿಯಾ, ನಿದ್ರಾರೋಗ ಟ್ರಿಪಾನೋಸೋಮಾ, ಆಮಶಂಕೆ ಎಂಟಮಿಬಾ ಹಿಸ್ಟಾಲಿಕಾ, ಕಾಲಾ ಅಜಾರ ಲೈಶೇನಿಯಾ ಡೊನೋವಿನಾ, ನೆಕ್ಸ್ಟ್ ಪಯೋರಿಯಾ ಎಂಟಮಿಬಾ ಗಿಂಗಿವಾಲಿಸ್, ನೆಕ್ಸ್ಟ್ ಯಾವುದು ಅಂತಾರ ಸಿಫಿಲಸ್. ಇವು ಬ್ಯಾಕ್ಟೀರಿಯಾಗಳಿಂದ ಬರೋದು. ಇಲ್ಲಿ ಗ್ಯಾಂಗರೀನ್ ಅಂತಕ್ಕಂಥದ್ದು ಕ್ಲಾಸ್ಟ್ರಿಡಿಯಂ ಪರ್ಪ್ರಿಸೆನ್ಸ್, ಟ್ರಾನ್ಸ್ಲೈಟಿಸ್ ಸ್ಟ್ರೆಪ್ಟೋಕಾಕೈ ಬ್ಯಾಕ್ಟೀರಿಯಾ, ನೆಕ್ಸ್ಟ್ ನಾಯಿ ಕೆಮ್ಮು ಬೋರ್ಡಿಟೆಲ್ಲಾ ಫರ್ಟಿಟಸ್, ನಿಮೋನಿಯಾ ಡಿಪ್ಲೋಕಾರ್ಕಸ್ ನಿಮೋನಿಯಾ, ನೆಕ್ಸ್ಟ್ ಸಿಫಿಲಸ್ ಟ್ರಿಪಾನೋಸೋಮಾ ಪ್ಯಾಲಿಡಮ್, ಗೊನೋರಿಯಾ ನಿಸೇರಿಯಾ ಗೊನೋರಿಯಾ, ಫ್ಲೇಗ್ ಎರ್ನಿಸಿಯಾ ಪೆಸ್ಟಿಸ್, ನೆಕ್ಸ್ಟ್ ಡಿಪ್ತಿರಿ ಯಾವುದು ಅಂತಂದ್ರೆ ಕಾರ್ನಿ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ನೆರಡಿ ಜ್ವರ ಆಂಥ್ರಾಸಸ್ ಬ್ಯಾಸಿಲಸ್, ಕುಷ್ಠರೋಗ ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ, ವಿಷಮ ಶೀತ ಜ್ವರ ಅಥವಾ ಟೈಫಾಯ್ಡ್ ಸಾಲ್ಮೊನೆಲ್ಲಾ ಟೈಫಿ, ಕಾಲರಾ ವಿಬ್ರಿಯೋ ಕಾಲರೆ, ಕ್ಷಯರೋಗ ಯಾವುದು ಅಂದ್ರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್, ಧನುರ್ರೋಗ ಯಾವುದು ಅಂದ್ರೆ ಕ್ಲಾಸ್ಟ್ರಿಡಿಯಂ ಟಿಟಾನೆ. ಸೊ ಇವಿಷ್ಟು ಏನಾಗ್ತಾವು ಅಂತಂದ್ರೆ ಇವು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಜೀವಿಗಳು, ನೆಕ್ಸ್ಟ್ ಪ್ರೋಟೋಸೋವಾನ್ಸ್ ಇಂದ ಬರ್ತಕ್ಕಂಥ ಜೀವಿಗಳು ಅಂಡ್ ಪ್ರಮುಖ ಶಾಖೆಗಳು ಯಾರ್ ಪಿತಾಮಹರಿದ್ದಾರೆ ಅನ್ನೋದು. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ವೈರಸ್ ಇಂದ ಬರ್ತಕ್ಕಂಥ ಜೀವಿಗಳು ಅಂಡ್ ಪರ್ಟಿಕ್ಯುಲರ್ ಸಸ್ಯಗಳಲ್ಲಿ ಯಾವ ತರ ಜೀವಿಗಳು ಅಥವಾ ಯಾವ ಒಂದು ವೈರಸ್ ಗಳಿಂದ ಸಸ್ಯ ಜೀವಿ ಕೋಶಗಳನ್ನ ಅಫೆಕ್ಟ್ ಮಾಡುತ್ತೆ ಅಂಡ್ ಜೀವಿಗಳಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ ಅನ್ನೋದನ್ನ ನೆಕ್ಸ್ಟ್ ಪಾರ್ಟ್ ಒಳಗೆ ನೋಡೋಣ. ಅಂಡ್ ಇದು ಬೇಸಿಕ್ ಸೈನ್ಸ್ ಪಾರ್ಟ್ 2. ಇದಕ್ಕಿಂತ ಮುಂಚೆ ಪಾರ್ಟ್ 1 ನೋಡ್ ಬನ್ನಿ, ಅದಾದ ನಂತರ ಬೇಸಿಕ್ ಸೈನ್ಸ್ ಪಾರ್ಟ್ 1 ನೋಡಿ. ಸೊ ಈ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.